ಸ್ನೇಹಿತರೆ ನಮಸ್ಕಾರ. ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊರಾರ್ಜಿ ದೇಸಾಯಿ 6ನೇ ತರಗತಿಗೆ ನಿಮ್ಗೆ ಅಡ್ಮಿಷನ್ ಬೇಕು ಅಂತ ಹೇಳಿದ್ರೆ 5ನೇ ತರಗತಿಯಲ್ಲಿ ಈ ಒಂದು ಪರೀಕ್ಷೆಯನ್ನು ಬರೀಬೇಕು. ಸೊ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀರಿ. ಅದರಲ್ಲಿ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಕ್ಕಂಥದ್ದು ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಶಾಲೆಯ ಉಪಹಾರ ಮಂದಿರದಲ್ಲಿ ಒಂದು ಊಟಕ್ಕೆ 20 ರೂಪಾಯಿದಂತೆ 78 ವಿದ್ಯಾರ್ಥಿಗಳಿಗೆ ಆಗುವ ಮೊತ್ತ ಅಂತ ಕೇಳಿದ್ದಾರೆ. ಸೊ ಅಂದರೆ ಒಬ್ಬರಿಗೆ 20 ರೂಪಾಯಿ ಅಂತಂದರೆ ಟೋಟಲ್ ಎಷ್ಟಿದೆ? 70 ವಿದ್ಯಾರ್ಥಿಗಳಿಗೆ ಎಷ್ಟು ಆಗುತ್ತೆ? ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರವನ್ನು ನಾವು ಈಸಿಯಾಗಿ ಮಾಡ್ಬೋದು. ಹೇಗೆ ಅಂತಂದರೆ ಮೊದಲಿಗೆ ನಾವೇನು ಮಾಡ್ಕೋಬೇಕು? ಗುಣಾಕಾರ ಮಾಡಬೇಕು. ಸೊ ಯಾವ ರೀತಿ? ಒಟ್ಟು ಒಂದು ಊಟಕ್ಕೆ 20 ರೂಪಾಯಿ ಅಂತ ಹೇಳಿದರೆ ಸೊ ಟೋಟಲ್ ಇರ್ತಕ್ಕಂಥವ್ರ ಸಂಖ್ಯೆ ಎಷ್ಟು? 78. ಸೊ 78ರಿಂದ 20 ನೀವೇನು ಮಾಡಬೇಕಾಗುತ್ತೆ? ಗುಣಾಕಾರ ಮಾಡಬೇಕಾಗುತ್ತೆ. 2 8 16 6 1 2 7 14 1 15 ಈ 0ನ ಹಾಗೆ ಬರಿತೀನಿ. ಸೊ ಅಂದರೆ 1560 ರೂಪಾಯಿ. ಆಪ್ಷನ್ ಸಿನಲ್ಲಿ ಆ ಉತ್ತರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಹೀಗೆ ನಾವು ಯಾವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಏನು ಮಾಡಬೇಕು? ಎಲ್ಲ ವಿದ್ಯಾರ್ಥಿಗಳು 78 ಜನನೂ ಕೂಡ 20 ರೂಪಾಯಿ ಅಂತೆ ಕೊಡಬೇಕಲ್ವಾ? ಸೊ ಹಾಗಾಗಿ ಗುಣಾಕಾರವನ್ನು ನಾವಿಲ್ಲಿ ಮಾಡ್ತೀವಿ. ಸೊ ಗುಣಾಕಾರ ಯಾಕೆ ಮಾಡಿದ್ದೀವಿ ಅನ್ನೋದು ಕೂಡ ನೀವು ತಿಳ್ಕೊಬೇಕು. ಇಂಥ ಪ್ರಶ್ನೆಗಳು ಎಷ್ಟೇ ಬಂದರೂ ಕೂಡ ನೀವು ಪರೀಕ್ಷೆಯಲ್ಲಿ ಉತ್ತರವನ್ನು ಬರಿಬೋದು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಪ್ರಶ್ನೆ ಸಂಖ್ಯೆ 42. 48 ಅಂದರೆ 62ನೇ 48 ಅಂತ ಕೊಟ್ಟಿದ್ದಾರೆ. ಸೊ 62ನೇ 48 ಅಂತ ಹೇಳಿದರೆ ಇದರಲ್ಲಿ ನ್ಯೂಮರೇಟರ್ ಅಥವಾ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಅಂಶ ಅಂದರೆ ಮೇಲಿರ್ತಕ್ಕಂಥದ್ದು ಅಂಶ, ಇನ್ನು ಕೆಳಗಡೆ ಏನಿದೆಯಲ್ಲ ಇದು ಛೇದ ಆಗುತ್ತೆ. ಸೊ ಇದಕ್ಕೆ ನಾವು ಸರಿಯಾದ ಉತ್ತರ ಅಂಶ 48. ಆಪ್ಷನ್ ಎನಲ್ಲಿ ಆ ಉತ್ತರವನ್ನು ನಾವು ನೋಡ್ಬೋದು. ಸೊ ಕ್ಲಿಯರ್ ಆಯಿತಾ? ಭಾಳ ಸಿಂಪಲ್ ಆಗಿ ನೀವು ಆನ್ಸರನ್ನು ಮಾಡ್ಬೋದು. ಮುಂದಿನ ಪ್ರಶ್ನೆ, ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ. 90 ಮೈನಸ್ 7 + 8 + 4 + 4 ಅಂತ ಕೊಟ್ಟಿದ್ದಾರೆ. ಇದರ ಉತ್ತರ ಎಷ್ಟು ಅಂತ. ಇದನ್ನು ಏನು ಮಾಡ್ಬೇಕಂದ್ರೆ ಮೊದಲು ಈ ಬ್ರಾಕೆಟ್ ಒಳಗಡೆ ಇರೋದನ್ನ ಕೂಡ್ಕೊಳ್ಳಿ. 7 + 8 15 + 4 ಎಷ್ಟಾಗುತ್ತೆ? 15 4 19 ಮತ್ತು ಅದಕ್ಕೆ 4 ಕೂಡಬೇಕಾಗುತ್ತೆ ನೀವು ಇಲ್ಲಿರುವಂಥ 4. ಅಲ್ಲಿಗೆ ಬ್ರಾಕೆಟ್ ಒಳಗಡೆ ಇರೋದೆಲ್ಲವನ್ನು ಬಿಡಿಸ್ಕೊಂಡಂಗಾಗುತ್ತೆ. 19 + 4 23. ಸೊ ಈ 23ಕ್ಕೆ ಇಲ್ಲಿ 90 ಮೈನಸ್ ಅಂತ ಕೊಟ್ಟಿರೋದ್ರಿಂದ 90ರಲ್ಲಿ 23 ಕಳೀರಿ. 0ಯಲ್ಲಿ 3 ಹೋಗಲ್ಲ, 10ರಲ್ಲಿ 3 ಹೋದರೆ 7, ಇಲ್ಲಿ 8 ಉಳಿತು, 8ರಲ್ಲಿ 2 ಹೋದರೆ 6. ಅಂದರೆ ಉತ್ತರ ನಿಮಗೆ 67 ಬರುತ್ತೆ ನೋಡಿ. ಅಂದರೆ ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ಮೊದಲು ಬಿಡಿಸ್ಕೋಬೇಕು, ನಂತರ ಏನು ಮಾಡಬೇಕು ಅಂದರೆ ಉಳಿದಂತಹ ಒಂದು ಕ್ರಿಯೆಯನ್ನು ಮಾಡಬೇಕು. ಇಲ್ಲಿ ಪ್ಲಸ್ ಕೊಟ್ಟಿದ್ರೆ ಪ್ಲಸ್ಸು, ಮೈನಸ್ ಕೊಟ್ಟಿದ್ರೆ ಮೈನಸ್, ಈ ಥರ ಲೆಕ್ಕಗಳು ಕೂಡ ನಿಮಗೆ ಪರೀಕ್ಷೆಯಲ್ಲಿ ಬರ್ತವೆ. ನೋಡೋದಕ್ಕೆ ಡಿಫಿಕಲ್ಟ್ ಅನಿಸಿದರೂ ಕೂಡ ತುಂಬ ಸುಲಭವಾಗಿ ನಿಮಗೆ ಅರ್ಥ ಆಗ್ತವೆ. ಓಕೆ, ಸೊ ನೆಕ್ಸ್ಟು ಇದಾದ ನಂತರ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ಥರ ಇದೆ. ಸೊ ಏನಿದೆ ಈ ಪ್ರಶ್ನೆ ಅಂತ ನೋಡಿ. ಒಂದು ಡಬ್ಬದಲ್ಲಿ 78 ಮಿಠಾಯಿಗಳಿವೆ. 3744 ಮಿಠಾಯಿಗಳನ್ನು ತುಂಬಲಿಕ್ಕೆ ಬೇಕಾದ ಡಬ್ಬಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಅಂದರೆ ನಾವಿಲ್ಲಿ ಏನು ಮಾಡಬೇಕು? ಡಬ್ಬಗಳನ್ನು ಏನು ಮಾಡಬೇಕಾಗತ್ತೆ? ಎಷ್ಟು ಬೇಕಾಗುತ್ತೆ ಈ 3744 ಮಿಠಾಯಿಗಳನ್ನು ತುಂಬಕ್ಕೆ ಅಂದಾಗ ಭಾಗಾಕಾರ ಮಾಡಬೇಕು. ನಾವಿಲ್ಲಿ ಏನು ಮಾಡಬೇಕು? ಭಾಗಾಕಾರ. ಎಷ್ಟರಿಂದ ಎಷ್ಟನ್ನು ಭಾಗಾಕಾರ ಮಾಡಬೇಕು ನೋಡಿ. ಸೊ ಮೊದಲಿಗೆ ಏನು ಮಾಡೋಣ? 3744 ಬರ್ಕೊಳ್ಳೋಣ. ಇದರಲ್ಲಿ 78ರಿಂದ ಡಿವೈಡ್ ಮಾಡಬೇಕು. ಸೊ 78ರಿಂದ ನಾವು ಡಿವೈಡ್ ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ಇಲ್ಲಿ 2 ಸಂಖ್ಯೆಗಳು ತೊಗೊಳಕ್ಕಾಗಲ್ಲ, 3 ಸಂಖ್ಯೆಗಳನ್ನು ತಗೊಳ್ತೀವಿ. ಸೊ ಮೊದಲು 4ರಿಂದ ಅಂತ ತೊಗೊಂಡ್ರೆ ಸೊ 4 8 32ಕ್ಕೆ 2 3 4 7 28 29 30 31. ಸೊ ಏನಾಯಿತು? 312 ಬಂತು. ಇದರ ಕಳೀರಿ 2, 7ರಲ್ಲಿ 1 ಹೋದರೆ 6, 62 ಉಳಿತು. ಇನ್ನು 4 ನೀವು ಕೆಳಗಡೆ ತಗೋಬೇಕಾಗುತ್ತೆ. ಮತ್ತು 3 ತಗೊಳ್ಳಿ. ಸೊ 8 ತಗೊಳ್ಳೋಣ. ಮೊದಲಿಗೆ 8 ತೊಗೊಂಡ್ರೆ
ಎಂಟೆಂಟ್ಲು 64ಕ್ಕೆ 4 6 8 7 56 56 1 6 62. ಸೊ ಅಲ್ಲಿಗೆ ಇದು ಏನಾಯಿತು 0 0 ಬಂತು. ಶೇಷ ನಮಗೆ ಉತ್ತರ 48 ಬರುತ್ತೆ. ಅಂದರೆ ಈ ರೀತಿ ನಾವು ಡಿವೈಡ್ ಮಾಡಬೇಕು. ಇದು ಸ್ವಲ್ಪ ನಿಮಗೆ ಕಷ್ಟ ಅನಿಸಿದರೂ ಕೂಡ ಈಸಿಯಾಗಿ ನಾವೇನು ಮಾಡ್ಬೋದು, ಲೆಕ್ಕವನ್ನು ಮಾಡ್ಬೋದು. ಸೊ 48 ಈಸ್ ದ ಕರೆಕ್ಟ್ ಆನ್ಸರ್. ಇನ್ನು ಉಳಿದ ಪ್ರಶ್ನೆಗಳು ನಿಮಗೆ ಈಸಿಯಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಯಾವ ಥರ ಅಂತ ನೋಡಿ. ಪೂರ್ಣಕೋನದ ಅಳತೆ, ಲಂಬಕೋನದ ಅಳತೆ 90 ಡಿಗ್ರಿ. ಸೊ ಹಾಗಾಗಿ ಇದು ಬರಲ್ಲ. 180 ಸರಳ ಕೋನ, ಇನ್ನು 270 ಬರಲ್ಲ, ಸರಳಾಧಿಕ ಕೋನ ಆಗುತ್ತೆ. ಬಟ್ ಇಲ್ಲಿ 360 ಏನಿದೆ ಇದನ್ನು ಪೂರ್ಣಕೋನ, ಕಂಪ್ಲೀಟ್ ಆ್ಯಂಗಲ್ ಅಂತ ಕರಿತೀವಿ. ಅದೇ ರೀತಿ ಮತ್ತೊಂದು ಲೆಕ್ಕ ನೋಡಿ, ಈಸಿಯಾಗಿರೋದನ್ನು ಮೊದಲೇ ಬಿಡಿಸ್ಬಿಡೋಣ. 48ನೇ ಪ್ರಶ್ನೆ, 47ನೇದು. 1 ಗಂಟೆಗೆ ಡ್ಯಾಶ್ ಸೆಕೆಂಡ್ಗಳು ಅಂತ ಇದೆ. 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷ. ಸೊ 60 ನಿಮಿಷ 60 ಸೆಕೆಂಡು, 1 ನಿಮಿಷಕ್ಕೆ 60 ಸೆಕೆಂಡು. ಸೊ 6 36 20 ಅಂದರೆ 3600. ಆಪ್ಷನ್ ಸಿ ನಲ್ಲಿ ಆ ಉತ್ತರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದೇ ರೀತಿ 46ನೇ ಪ್ರಶ್ನೆ ನೋಡಿ, ಒಂದು ವರ್ಗಾಕಾರದ ಜಮೀನಿನ ಉದ್ದ 25 ಮೀಟರು ಉದ್ದ ಕೊಟ್ಟಿದ್ದಾರೆ. ಹಾಗಾದರೆ 4 ಸುತ್ತು ಬೇಲಿ ಹಾಕಲಿಕ್ಕೆ ಬೇಕಾಗುವ ತಂತಿಯ ಉದ್ದ ಅಂತ ಕೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ಬಿಡಿಸಬೇಕು ನೋಡಿ. ಮೊದಲು ಪ್ರಶ್ನೆಯನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಅಲ್ಲಿ ಏನು ಕೇಳಿದರೆ, ಚೌಕಾಕಾರದ ಜಮೀನಿದೆ. ಓಕೆ, ಇದೊಂದು ಚೌಕಾಕಾರದ ಜಮೀನು. 25 ಅದರ ಒಂದು ಮೆಜರ್ಮೆಂಟ್ ಬಂದು 25 ಮೀಟರ್ ಇದೆ. ಓಕೆ, ಈ 25 ಮೀಟರ್ ಇರ್ತಕ್ಕಂಥ ಮೆಜರ್ಮೆಂಟ್ ಇರ್ತಕ್ಕಂತಹ ಒಂದು ಜಮೀನಿಗೆ 4 ಸುತ್ತು ಬೇಲಿ ಅಂದರೆ ನಮಗೆ ಅದರ ಒಂದು ಸುತ್ತು ಬೇಲಿಗೆ ಎಷ್ಟಾಗುತ್ತೆ ಅಂತಂದರೆ, ಒಂದು ಸುತ್ತಿಗೆ 25 ಗುಂಡ್ಲೆ 4, ಯಾಕಂದರೆ 4 ಸೈಡ್ ಇರುತ್ತಲ್ವ. ಸೊ 25ನ್ನು 4 ಸರಿ ಗುಣಿಸಿದರೆ 100 ಬರುತ್ತೆ, 100 ಮೀಟರ್. ಸೊ ಈ 100 ಮೀಟ್ರು ಒಂದು ರೌಂಡಿಗೆ. ಅದೇ ಥರ 4 ರೌಂಡಿಗೆ ಅಂತಂದರೆ 100 ಗುಣಿಸು 4 ಎಷ್ಟಾಗುತ್ತೆ, ಇಂಟು 4 ಮಾಡಿ, ಅಲ್ಲಿಗೆ ನಿಮಗೆ 400 ಬರುತ್ತೆ. ಸೊ 400 ಮೀಟರ್ ತಂತಿ ಬೇಕಾಗುತ್ತೆ. ಇಷ್ಟೇ, ಭಾಳ ಸಿಂಪಲ್ಲಾಗಿ ನೀವು ಲೆಕ್ಕವನ್ನು ಮಾಡ್ಬೋದು. ಸೊ ಆಪ್ಷನ್ ಬಿ ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಭಾಳ ಕ್ಲಿಯರಾಗಿ ಲೆಕ್ಕವನ್ನು ಮಾಡೋದು ಮೆಥಡು ನಿಮಗೆ ಗೊತ್ತಾಗಬೇಕು. ಬಟ್ ಅಲ್ಲಿ ಚೌಕ ಅಂತ ಬಂದಾಗ ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇನ್ನು ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 47. ಇದನ್ನು ಆಲ್ರೆಡಿ ನಾನು ಡಿಸ್ಕಷನ್ ಮಾಡಿದ್ದೀನಿ. ಇನ್ನು 48ನೇ ಪ್ರಶ್ನೆ ನೋಡಿ, 64.1 ಡಿವೈಡೆಡ್ ಬೈ 1000 ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ 64.1 ಡಿವೈಡೆಡ್ ಬೈ 1000 ಅಂದಾಗ ಈ 1000ದ ಚುಕ್ಕೆ ಇಲ್ಲಿರುತ್ತೆ. ಇಲ್ಲಿಂದ 3 ಪಾಯಿಂಟನ್ನು ಕೂಡ 3 ಪಾಯಿಂಟನ್ನು ಶಿಫ್ಟ್ ಮಾಡೋಕ್ಕೆ ಏನಾಗುತ್ತೆ, ಇಲ್ಲಿ 4 ಪಕ್ಕದಲ್ಲಿ ಮತ್ತು 6 ಪಕ್ಕದಲ್ಲಿ ಬಂದಾಗ ಸೊ ಇನ್ನೂ ಒಂದು ಪಾಯಿಂಟನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ 0ನ ಕಟ್ಕೊತೀವಿ ಅಲ್ಲಿ. ಓಕೆ, 0.641 ಆಗುತ್ತೆ. ಆವಾಗ ನಮಗೆ ಅದು ಏನಾಗುತ್ತೆ ಅಂತಂದರೆ ದಶಮಾಂಶ ರೂಪಕ್ಕೆ ಬರುತ್ತೆ. ಸೊ 0.641. ಓಕೆ, 0.641 ಅಂದರೆ 2 ಪಾಯಿಂಟ್ ಅಷ್ಟು ಶಿಫ್ಟ್ ಆಯಿತು. ನಮಗೆ 3 ಪಾಯಿಂಟ್ ಶಿಫ್ಟ್ ಆಗಬೇಕು. ಸೊ ಹಾಗಾಗಿ 0.0641 ಆಗುತ್ತೆ. 0.0641 ಇದು ಒಂದು ಆಪ್ಷನ್ ಸಿ ನಲ್ಲಿ ಆ ಉತ್ತರವನ್ನು ನೋಡ್ತಾ ಇದ್ದೀವಿ ನೋಡಿ. ಓಕೆ, ಯಾಕೆ ಅಂದರೆ ಇಲ್ಲಿ 3 0 ಇರೋದ್ರಿಂದ 3 ದಶಮಾಂಶ ಸ್ಥಾನಗಳವರೆಗೆ ಅದೇನಾಗಬೇಕು, ಪಾಯಿಂಟು ಶಿಫ್ಟ್ ಆಗಬೇಕು. ನೆಕ್ಸ್ಟು 49ನೇ ಪ್ರಶ್ನೆ. ಈ ಪ್ರಶ್ನೆನ ನೀವು ಮಕ್ಕಳು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಅದಕ್ಕೆ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಟೀಚರ್ಸ್ ಅವ್ರ ಹತ್ರ ಒಂದಷ್ಟು ಸಲಹೆಗಳನ್ನು ತಗೊಳ್ಳಿ. ಇದೇ ಥರದ ಸಾಕಷ್ಟು ಉದಾಹರಣೆಗಳನ್ನು ಬಿಡಿಸೋದಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂತಂದರೆ ಇದು ಒಮ್ಮೆ ನಿಮಗೆ ನಾನು ಹೇಳೋದು ಅರ್ಥ ಆಗೋದಿಲ್ಲ. ಈ ಒಂದು ಏನಾಗ್ತದೆ, ಕೆಲವೊಂದು ವೇದಿಕೆಗಳಲ್ಲಿ ಕಲೀಲಿಕ್ಕೆ ಅಷ್ಟು ನಿಮಗೆ ಬೇಗನೆ ಗೊತ್ತಾಗೋಲ್ಲ. ನಾನು ಹೇಳೋದು ಹೇಳ್ತಾ ಇರ್ತೀನಿ, ಬಟ್ ನಿಮಗಲ್ಲಿ ಒಮ್ಮುಖ ಆಗುತ್ತೆ. ಅಂದರೆ ನಿಮ್ಮ ಒಂದು ರೆಸ್ಪಾನ್ಸ್ ನನಗೆ ಗೊತ್ತಾಗದೇ ಇರೋದ್ರಿಂದ ನೀವೇನು ಮಾಡಬೇಕು, ಇನ್ಕ್ಲೂಡಿಂಗ್ ದ ಟೀಚರ್ ಆರ್ ದ ಪೇರೆಂಟ್ ಆರ್ ಯುವರ್ ನಿಮ್ಮ ಅಣ್ಣ ಅಥವಾ ತಮ್ಮ ಅಕ್ಕ ಯಾರಾದರೂ ಇರ್ತಾರಲ್ಲ, ಅದು ಅವ್ರ ಕಡೆಯಿಂದ ನೀವು ಏನು ಮಾಡ್ಬೋದು, ಇನ್ನಷ್ಟು ಮಾಹಿತಿಯನ್ನು ತಗೋಬೋದು. ಎಸ್, ಇಲ್ಲಿ ನೋಡಿ ಮುಂದಿನ ಪ್ರಶ್ನೆ ಅಡಿಷನ್ ಇದೆ. ಬಿಂದು ಕೆಳಗಡೆ ಬಿಂದು ಬರೋ ಥರ ಬರ್ಕೊಂಡು ಅದನ್ನು ನೀವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಈ ಥರ ಲೆಕ್ಕಗಳನ್ನು ಯಾವಾಗಲೂ ಕೂಡ ಸಿಂಪಲಾಗಿ ನೀವು ಬಿಡಿಸ್ಬೋದು. ಬರಿಬೇಕಾದ್ರೆ ಒಂದೊಂದು ಲೆಕ್ಕವನ್ನು ಬರೆದಾಗ ನೋಡಿ 24 ಅಂದರೆ ಇದು ಬರೆದು 1.15, ನೆಕ್ಸ್ಟು 0.9, ಇಲ್ಲಿ 402. ಈ ರೀತಿ ನೀವೇನು ಮಾಡಬೇಕು, ಮೊದಲು ಬಿಂದುವನ್ನು ಗುರುತಿಸ್ಕೊಂಡು ನಂತರ ಉಳಿದಿರೋ ಸಂಖ್ಯೆಗಳನ್ನು ಬರೀಬೇಕು. ಈಗ ನೀವೇನು ಮಾಡಬೇಕು, ಆ್ಯಡ್ ಮಾಡಿದರೆ ನಿಮ್ಗೆ ಉತ್ತರ ಖಂಡಿತವಾಗಿ ಸಿಗುತ್ತೆ. ಸೊ ಇದು ತಪ್ಪಾಗೋಕ್ಕೆ ಚಾನ್ಸೇ ಇಲ್ಲ ಸ್ನೇಹಿತರೆ. ಸೊ ಆ ರೀತಿ ನೀವೇನು ಮಾಡ್ಬೋದು, ಲೆಕ್ಕವನ್ನು ಮಾಡ್ಬೋದು. ನೆಕ್ಸ್ಟು
ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಉಪಯೋಗಿಸಿ ರಚಿಸಬಹುದಾದ 8 ಅಂಕೆಯ ಗರಿಷ್ಠ ಸಂಖ್ಯೆ, ಕನಿಷ್ಠ ಸಂಖ್ಯೆ ಅಂದರೆ ಸಣ್ಣ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಸಣ್ಣ ಸಂಖ್ಯೆ ಅಂತ ಬಂದಾಗ ಚಿಕ್ಕದನ್ನು ಮೊದಲು ಬರೀಬೇಕು. 1 ಈಸ್ ದ ಸ್ಮಾಲೆಸ್ಟ್ ನಂಬರ್. ಅದಕ್ಕಿಂತ ಚಿಕ್ಕದು ಅಂತ 0ಯಿಂದ ಪ್ರಾರಂಭ ಮಾಡಬಾರ್ದಲ್ವ, ಹಾಗಾಗಿ 1ಇಂದ ಪ್ರಾರಂಭ ಮಾಡಿ 0ಯಿಂದ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸನ್ನು ನೋಡಿ, 1 0 2 3 4 5 7 8 ಈ ರೀತಿಯಾಗಿ ನಾವು ಏನು ಮಾಡ್ತೀವಿ, ಈ ಸಂಖ್ಯೆಯನ್ನು ಚಿಕ್ಕ ಸಂಖ್ಯೆ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇನ್ನು ಕಿಲೋಗ್ರಾಮನ್ನು ಗ್ರಾಮ್ಗೆ ಬದಲಾಯಿಸಲು ಏನು ಮಾಡಬೇಕು? ಕಿಲೋಗ್ರಾಮನ್ನು ಗ್ರಾಮ್ಗೆ ಬದಲಾಯಿಸಲಿಕ್ಕೆ, ಕಿಲೋಗ್ರಾಮ್ ಕೆ ಜಿ ಇದನ್ನು ನಾವು ಗ್ರಾಮ್ಗೆ ಬದಲಾಯಿಸಬೇಕಂತಂದರೆ ಏನು ಮಾಡ್ತೀವಿ, ಗುಣಾಕಾರ ಮಾಡ್ತೀವಿ, ಇಂಟು 1000 ಅಂತ ಮಾಡ್ತೀವಿ, ಹೌದಾ? ಸೊ ಹಾಗಾಗಿ ಗುಣಾಕಾರ ಅಂತಕ್ಕಂಥದ್ದು ಆಪ್ಷನ್ ಸಿ ನಲ್ಲಿ ಇದೆ. ಸೊ ಸಿ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಸಿಲಿಂಡರ್ಗೆ ಉದಾಹರಣೆ ಅಂತ ಕೇಳಿದರೆ, ಸಿಲಿಂಡರ್ ಆಕೃತಿ ನೀವು ನೋಡಿರ್ಬೋದು, ಈ ರೀತಿ ಪೈಪ್ ಅಂತ ಬರುತ್ತೆ, ಅಥವಾ ಮನೆಯಲ್ಲಿ ಅಡುಗೆ ಸಿಲಿಂಡರ್ ಬರುತ್ತಲ್ಲ ಆ ರೀತಿ. ಈ ಸಿಲಿಂಡರ್ಗೆ ಉದಾಹರಣೆ ವರ್ಗ, ವೃತ್ತ, ಪೈಪ್ ಮತ್ತು ಜಾಮೆಟ್ರಿ ಬಾಕ್ಸ್. ಸೊ ಅವರೇ ಕೊಟ್ಬಿಟ್ಟಿದ್ದಾರೆ, ಮತ್ತು ನಾನೇನು ಹೇಳೋದು ಬೇಡ, ಪೈಪ್ ಅಂತ ನಾವು ಕರಿತೀವಿ. ಓಕೆ, ಅದು ಕೂಡ ಒಂದು ಸಿಲಿಂಡರ್ಗೆ ಉದಾಹರಣೆ. ಇನ್ನು 3 ರೆಕ್ಕೆಗಳಿರುವ ಫ್ಯಾನ್ನಲ್ಲಿ ಉಂಟಾಗುವಂಥ ಕೋನ ಅಂತ ಕೇಳಿದರೆ, ಸೊ ಟೋಟಲ್ ಆ್ಯಂಗಲ್ ಬಂದು 360 ಅಲ್ವಾ, ಅದರಲ್ಲಿ 3 ರೆಕ್ಕೆಗಳಿದ್ದಾವೆ ಅಂತಂದರೆ 3 1 3 3 2 6. ಸೊ ಒಂದೊಂದು ಏನಾಗುತ್ತೆ 120 ಡಿಗ್ರಿ ಕೋನ ಬರುತ್ತೆ. ಸೊ 120 ಡಿಗ್ರಿ ಅನ್ನುವಂಥದ್ದು ಏನು, 90 ಡಿಗ್ರಿ ಲಂಬ ಕೋನ ಬರಲ್ಲ, ಇದು 90ಕ್ಕಿಂತ ಕಡಿಮೆ ಇದ್ದರೆ ಲಘು ಕೋನ, ಅದು ಬರಲ್ಲ. 90ಕ್ಕಿಂತ ಜಾಸ್ತಿ 180ಕ್ಕಿಂತ ಒಳಗೆ ಅದು ಬಂದು ವಿಶಾಲ ಕೋನ. ಸರಿಯಾದ ಉತ್ತರ ಸೊ ಸರಳ ಕೋನದ ಅಳತೆ 180, ಹಾಗಾಗಿ ಆ ಉತ್ತರ ಕೂಡ ಬರಲ್ಲ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 500ರ ಶೇಕಡ 10 ಎಷ್ಟು ಅಂತ ಕೇಳಿದರೆ, ಸೊ 500ರ ಶೇಕಡ 10 ಅಂತ ನಾವು ನೋಡೋದಾದರೆ 500 ಇಂಟು 10 ಡಿವೈಡೆಡ್ ಬೈ 100 ಅಂತ ಬರೀಬೇಕು. ಶೇಕಡ ಎಷ್ಟು ಕೊಟ್ಟಿದ್ದಾರೆ ಅಷ್ಟು. ಈ 2 0ಗೆ ಈ 2 0 ಕ್ಯಾನ್ಸಲ್ ಆದರೆ 5 × 50. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಶೇಕಡ ಬರೆಯೋದು ಹೇಗೆ ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಕೊಟ್ಟಿರುವಂಥ ಸಂಖ್ಯೆಗೆ ಎಷ್ಟು ಶೇಕಡ ಡಿವೈಡೆಡ್ ಬೈ 100 ಅಂತ ಬರ್ಕೋಬೇಕು. ನೆಕ್ಸ್ಟ್ ನೋಡಿ, 225 ಎಂಬುದು 220ಕ್ಕಿಂತ ಎಷ್ಟು ಹೆಚ್ಚು ಈ ಹೇಳಿಕೆಗೆ ಸಂಕೇತವನ್ನು ಉಪಯೋಗಿಸಿ ಬರೆಯಿರಿ. ಸೊ ಅದಕ್ಕಿಂತ ಅದು ದೊಡ್ಡದು ಅಂತ. 225 ಅಂತಕ್ಕಂಥದ್ದು 220ಗಿಂತ ದೊಡ್ಡದು ಅಂದರೆ ಅಗಲ ಬಾಯಿ ಬರಬೇಕು, ಈ ಥರ ಈ ಒಂದು ಮಾರ್ಕು. ಸೊ ಈ ರೀತಿ ಬರಿತೀವಿ. ಸೊ ಆಪ್ಷನ್ ಬಿ ನಲ್ಲಿ ಆ ಉತ್ತರವನ್ನು ನೋಡ್ತಾ ಇದ್ದೀವಿ. ಇದು ದೊಡ್ಡದು ಅಂತ ಆಗುತ್ತೆ. ಈ ಮೂತಿ ಇದೆಯಲ್ಲ ಆ ಕಡೆ ಸೈಡು ಚಿಕ್ಕದು ಬರುತ್ತೆ. ನೆಕ್ಸ್ಟ್ ಮುಂದಿನ ವರ್ಗ ಸಂಖ್ಯೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ವರ್ಗ ಸಂಖ್ಯೆ ಮುಂದಿನ ಬರೀಬೇಕು. 2 2 4 3 3 9 4 4 16 5 5 25 6 6 36 7 7 49 ಬರುತ್ತೆ. ಸೊ ಆಪ್ಷನ್ ಸಿ ನಲ್ಲಿ 49ಅನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು 10 20 30 40 50 60 ಇವು ಯಾವ ಸಂಖ್ಯೆಯ ಅಪವರ್ತನಗಳು ಅಂತ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ದ ಮಲ್ಟಿಪಲ್ಸ್ ಆಫ್ ಯಾವ ಸಂಖ್ಯೆಯಿಂದ ನಾವು ಗುಣಿಸಿದರೆ ಬರುತ್ತದೆ, ಅದು 11ನೇ ಮಗ್ಗಿ ಅಲ್ವಾ. ಸೊ ಹಾಗಾಗಿ 10ರ ಒಂದು ಅಪವರ್ತ್ಯಗಳು ಅಂತ ಹೇಳ್ಬೋದು. ಇನ್ನು ವೃತ್ತ ರಚನೆಗೆ ಬೇಕಾಗುವ ಉಪಕರಣ, ವೃತ್ತವನ್ನು ಹಾಕಬೇಕಪ್ಪ ಅಂದರೆ ನಮಗೇನು ಬೇಕು, ಕೈವಾರ ಬೇಕು. ಸೊ ಕೆಲವೊಂದು ಉತ್ತರ ಕರ್ನಾಟಕದಲ್ಲಿ ಅದನ್ನು ತ್ರಿಜ್ಯ ಅಂತ ಕರೀತಾರೆ. ಸೊ ಆದರೆ ಅದು ಕೈವಾರ, ಕಾಂಪಾಸ್. ಸರಿಯಾದ ಉತ್ತರ ಕೈವಾರ. ರೋಮನ್ ಸಂಖ್ಯೆಯಲ್ಲಿ ಎಲ್ ಅಂತಕ್ಕಂಥದ್ದು ಏನು ಅಂತ ಕೊಟ್ಟಿದ್ದಾರೆ. ಸೊ ಎಲ್ ಅಂದರೆ ಎಷ್ಟು. ಸೊ ಎಲ್ ಅಂದರೆ 50 ಅಂತ ಅರ್ಥ. ಎಲ್ ಅಂದರೆ 50. ಸಿ ಅಂದರೆ 100 ಅಂತ ಆಗುತ್ತೆ. ಇನ್ನು 25 ಅಂದರೆ ಎಕ್ಸ್ 25. 75 ಅಂದಾಗ ಎಲ್ ಎಕ್ಸ್ ಎಷ್ಟಾಯಿತು 70 ಮತ್ತು ಅದರ ಮುಂದೆ 5 ಆಗುತ್ತೆ. ಸೊ ಹಾಗಾಗಿ 50 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಮತ್ತು ಕೊನೆಯ ಪ್ರಶ್ನೆ ಅಂದರೆ ಮ್ಯಾಥಮೆಟಿಕ್ಸ್ನಲ್ಲಿ 10 ಕಿಲೋಮೀಟರ್ ಡ್ಯಾಶ್ ಮೀಟರ್. ಸೊ 10 ಕಿಲೋಮೀಟರ್ ಅಂತ ಬಂದಾಗ ನಾವು ಮೀಟರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ 1000ದಿಂದ ಗುಣಾಕಾರ ಮಾಡಬೇಕು. ಅಲ್ಲಿ ಏನಾಗುತ್ತೆ, ಅದು 10,000 ಆಗುತ್ತೆ. 10,000 ಮೀಟರ್ ಆಗುತ್ತೆ. ಸೊ ಇದಿಷ್ಟು ಗಣಿತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರದ ಒಂದಷ್ಟು ಮಾಡೆಲ್ ಕ್ವಶನ್ ಪೇಪರ್ಗಳು ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತು ನಿಮ್ಮ ಸಬ್ಜೆಕ್ಟ್ಗೆ ಯಾವ ಸಬ್ಜೆಕ್ಟ್ ಬೇಕು, ಪರಿಸರ ಅಧ್ಯಯನ ಅಥವಾ GK ಅಥವಾ ಬೇರೆ ನಿಮ್ಮ ಕನ್ನಡ ಯಾವ ಸಬ್ಜೆಕ್ಟ್, ಇಂಗ್ಲೀಷು, ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.